ಏನಂತ ಹೇಳ್ತಾಳ್ರಿಪ್ಪ? ಇದು ನನ್ನ ಗಂಡ ಉಂಡಾಗಿರ್ತಕ್ಕಂತ ಎಂಜಲ ತಾಟ ಐತೆ ಅನ್ನೋದು ಇದು ನನಗೆ ತಿಳಿತಿ. ಇವರಾಗ ಎಂಜಲ ಐತೆ ಅನ್ನೋದು ತಿಳಿತಿ. ನನ್ನ ಗಂಡನ ಜೋಡಿ ಜೀವನ ಮಾಡಲಿ 7 ವರ್ಷಗಳಿದ್ದೀನಿ. ಈ ಶರೀರನ ಎಂಜಲ ಮಾಡಿಬಿಟ್ಟನ. ಇವನ ಉಣ್ಣಕ್ಕೆ ಬಂದು ನಾಚಿಕೆ ಬರಬೇಕು ನಿಶ್ಚಿವತ್ತು ಗಣಸನ್ನ. ಹೌದು ಹೊಡ್ರಿ ತಾಳಿಯರ ಕೈಯಾರ ಇದ್ರು ಹಿಡ್ರಿಲ್ಲ ಹೇಳ್ರಿ. ಅದು ಹೇಳಿ ಹೊರಸ್ಗಳು ಬಾಳೆ ಆತ್ರ ನಮ್ಮದು ಹಂಗ ಆತ್ರ ನಮ್ದು ಬಾಳೆ. ನೀವು ಸುಮ್ಮನೆ ಕೂತ್ರ ನಾವು ಇನ್ನು ಮಾಡ್ಬೇಕಿವಿ. ಸುಮ್ಮನೆ ಹಂಗೆ ಡಬ್ಬಿ ಬಿಡ ಗುಬ್ಬಿ ಎಬ್ಬಿಸಿ ಮನೆ ಕಡೆ ಹೋಗ್ಬಿಡ್ತೇವೆ. ಹಾ ಹುಮ್ಮಸ್ ಕೊಡ್ಬೇಕು. ನೀವತ್ತು ಹುಮ್ಮಸ್ ಕೊಟ್ರೆ ನೋಡ್ರಿ ಮತ್ತೆ ಅಡಿಕೆ ಹೆಂಗ ಹೌದಿಲ್ಲ. ನನ್ನ ಗಂಡ ಉಂಡಿರ್ತಕ್ಕಂಥ ಎಂಜಲ ತಾಟ ಐತೆ ನಿನಗೆ ಅರಿವು ಐತಿ. ನನ್ನ ಗಂಡನ ಜೋಡಿ ಜೀವನ ಮಾಡಿನಿ 7 ವರ್ಷಗಳಿದ್ದೀನಿ. ಹೌದು ಈ ಶರೀರನ ಎಂಜಲ ಮಾಡಿಬಿಟ್ಟನ. ಇದನ್ನ ಉಣ್ಣಾಕ ಬಂದಿ ನಾಚಿಕೆ ಬರಬೇಕು. ಮೀಸಿ ಹೊತ್ತ ಗಂಡಸ ನಾಚಿಕೆ ಬರ್ಬೇಕಂದ್ರ ಹೌದ್ರಿಪ್ಪ. ಇಟ್ಟ ಹಂಗ ಕೊಳ್ಳಿ ಆ ಗೌಡನ ಮಗನ ಪಿತ್ತ ನೆತ್ತಿಗೆರಿತಿ. ಕಾಮದ ಪಿತ್ತ ಹೌದ್ರಿಪ್ಪ. ನೆತ್ತಿಗೆರದ ಪಿತ್ತ ಕೆಳಗಿಳಿತು. ನಾ ಎಲ್ಲಿ ಬಂದಿನಿ ಏನು ಮಾಡ್ಲಾಕತ್ತೀನಿ. ಅವಾಗ ಅರುವಾತಿ ಗೌಡನ ಮಗಗ. ಅವಾಗ ಆಗಕತ್ರಿಪ್ಪ ಗೌಡಗ ಅರು ಆಯ್ತು. ಯಾವ ತಾಯಿ ನನ್ನ ಮ್ಯಾಲ ಮನಸ್ಸು ಮಾಡಿದ ನನ್ನ ತಪ್ಪಾಗ್ಯದ ತಿಳ್ಕೊಂಡ ಬಗ್ಗೆ ಕಾಲ ಹಿಡದ ಆಕಿಗೆ ಅಕ್ಕನ ಸ್ಥಾನ ಕೊಟ್ಟ. ತಾಯಿ ಬಿರುದು ಕೊಟ್ಟ. ಹೌದ್ರಿಪ್ಪ. ಅವತ್ತಿಂದ ಹಿಡಿದ ಗೌಡನ ಮಗ ಮತ್ತೊಬ್ಬಕ್ಕೆ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕೋದು ಬಿಟ್ಟ. ಹೌದ್ರಿಪ್ಪ. ಆಕಿ ಅತ್ತಿಯ ಮನೆ ಸೊಸೆ ತನ್ನ ಗಂಡನ ಮನೆಯೊಳಗ ಗರ್ತ್ಯಾಗ ತನ್ನ ತವ್ರ ಮನೆ ಕೀರ್ತಿ ಹೆಸರು ಉಳಿಸಲು ಗರ್ತ್ಯಾಗ ಜೀವನ ಮಾಡಲು ಬಂದಳು. ಗರ್ತ್ಯಾಗ ಜೀವನ ಹೌದು ಬರಬ್ರಿ ಅದ್ರಪ್ಪ. ಹೌದಿಲ್ಲ. ಹೌದು. ಇಂಥ ಹೆಣ್ಮಕ್ಳು ಜಗತ್ತಿನೊಳಗ ರಗಡ ಮಂದಿ ಅದಾರ. ಅದಾರ್ರಿಪ್ಪ. ಅತ್ರಿಯ ಮುನಿ ಋಷಿ ಅನುಸೂಯ ದೇವಿದ ಶೀಲಾ ಕೆಡ್ಸಕ್ ಬಂದ್ರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರಕರೇ ಆ ಗಂಡನ ಪಾದ ತೊಳೆದಿರ್ತಕ್ಕಂಥ ನೀರವನ್ನು ಅವ್ರು 3 ಮಂದಿ ಸಿಂಪಡಿಸಿದಾಗ 3 ಮಂದಿ ಅಕ್ಕಿ ಮನೆಯೊಳಗ ಕೂಸಾಗಾಡ್ಯಾರ. ಹೌದ್ರಿಪ್ಪ. ಅಂತ ತಾಕತ್ತ ಪತಿವ್ರತ ಧರ್ಮದೊಳಗೈತಿ. ಹೌದು. ಅನಲಾದ ಗಂಡ ಹೆಳವದ್ದ ಹೆಳವಂಕ ಮುನಿದವು. ಹೌದು. ಮಾಂಡವ ಮುನಿಗೆ ಶಾಪ ಆಗಿತ್ತು. ಹತ್ತಿರ ಹೊಡೆದ ನಿನ್ನ ಗಂಡ ಸಾಲ ತಕೊಂಡು ಶಾಪ ಕೊಟ್ಟ. ಮಾಂಡವ ಮುನಿಗೆ ಕಾಲ ಬಿಡನಂತ್ಲೇ. ಅವಾಗ ಗಂಡ ಸತ್ತಪ್ಪ ಅಂದ್ರೆ ನಾನು ರಂಡು ಮುಂದೆ ಆಗುತ್ತೇನೆ. ಮುತ್ತೈತನ ಹೋಗ್ತದಲ್ಲ ಜಗದಾಗ ಬೆಲೆ ಸಿಗೋದಿಲ್ಲ. ಹೆಣ್ಮಗಳಾಕಿ ಏನ್ ಮಾಡ್ಲಿ? ಏನ್ ಮಾಡಿಲ್ರಿಪ್ಪ? ಹತ್ತಿರಗಳು ಸೂರ್ಯನೇ ಹೊಂಡ ಬರುತ್ತೆ. ಸೂರ್ಯಾಗ ಆನೆ ಇಟ್ಲು. ಸೂರ್ಯನ ತರುವಂತ ತಾಕತ್ತು ಪತಿವ್ರತ ಧರ್ಮದಲ್ಲೈತೆ ಬಂಧುಗಳೇ. ಹೌದು. ಅದಕ್ಕ ಮಾತು ಹಿಂಗ ಬರ್ತದ. ಅದಕ್ಕ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಹೋದ ಬ್ಯಾಡ್ರಿಪ್ಪ. ಪತಿವ್ರತ ಧರ್ಮದೊಳಗ 5 ಮುತ್ತೈತನ ಅದಾವ. ಹೌದ್ರಿಪ್ಪ. ಕೈಯಾಗ ಕೈಬಳಿ, ಕಾಲಾಗ ಕಾಲುಂಗ್ರ, ಹನಿಮ್ಯಾಲ ತಿಲಕ, ಕೋಳಾಗ ಮಂಗಳ ಸೂತ್ರ. ಹೌದಿಲ್ಲ. ಹೌದ್ರಿಪ್ಪ. ಹಿಂಗ 5 ಮುಗುನ್ಯಾಗ ಮುಗುನತ್ತ, ಮುತ್ತಿನ ಮುಗುನತ್ತ. ಇದು ಒಂದೇ ಮುಂದಿನ ಚಾಲ ಹಾಡತ್ ಮುಂದೆ ಮುತ್ತಿನ ಮುಗುನತ್ತದ ತಾಕತ್ತು ಎಂತದೈತಿ. ಹೌದ್ರಿಪ್ಪ. ಸಾಕ್ಷಾತ್ ದೇವರ ತೂಕಿಗೆ ಸಮಾನ ನಿಮ್ಮ ಮುಗುನ್ಯಾನ ಮುತ್ತಿನ ಮುಗುನತ್ತೈತಿ ಬಂಧುಗಳು. ಇದು ಮೊದಲು ತಲೆ ಕೆಟ್ಟವರು. ಹೌದು. ಅದು ಹೆಂಗ ಅನ್ನೋದು ಶಾಲಿನ ಹೇಳ್ತೀನಿ. ಕತ್ತಿ ಬಾಳ ಮಾತಾಡೋದು ಬೇಡ. ಅನ್ನ ಮಾತು ಹೇಳ. ಏನ್ ಹೇಳಿದ್ರಿಪ್ಪ ಅನ್ನ ಮಾತ? ಬೆಂಟು ಅನ್ನಾಗ ನಾನೊಂದು ಮಾತು ಕೇಳಿದೆ. ಏನಂತೇಳಿ? ಏನಂತ್ರಿಪ್ಪ? ಆ ನಡಹಟ್ಟಿ ನಾಗರಾಯಗೌಡನ ಮನೆಯೊಳಗ ಕಂಟಕ್ ಹತ್ತಿತ್ತು ಹೆಣ್ಣು ಕೊಳ್ಳಾದಕ್ಕಾಗಿ. ಹೌದು. ಕತ್ತಿ ಏನು ಹೇಳೋದು ಬೇಡ. ಅವನು ಹೇಳ್ಯಾನ, ನಾನು ಹೇಳಿನಿ. ಹೌದ್ರಿಪ್ಪ. ಲಾಸ್ಟ್ ಫೈನಲ್ ಬಂದ್ಬಿಡೋನು. ಲಾಸ್ಟ್ ಮ್ಯಾಟ್ರಿಗೆ ಬಂದ್ಬಿಡೋನು. ಹೌದು. ಅವ ಕಂಟಕ್ ಹತ್ತಿದಂತ ಸಂದರ್ಭದಾಗ ಬಿಬಿ ಪಾತಿನಾಗ ಮಾತು ಕೇಳಿದ. ಏನಂತ ಮಾತು ಕೇಳಿದ್ರಿಪ್ಪ? ನಡಹಟ್ಟಿ ನಾಗರಾಯಗೌಡ ಏನು ಕೇಳಿದ? ನನ್ನ ಮನೆಯೊಳಗ ಕಂಟಕ್ ಹತ್ಯದ ತಾಯಿ, ಇದಕ್ಕೆ ಏನು ಮಾಡಬೇಕು ಅನ್ನುವಂತ ಮಾತನ್ನ ಮುಸ್ಲಿಂ ಸಮಾಜದ ಹೆಣ್ಮಗಳ ಬಿಬಿ ಫಾತಿಮಾ ಹೋಗಿ ಮಾತು ಕೇಳಿದ. ಹೌದ್ರಿಪ್ಪ. ಅವಾಗ ಬಿಬಿ ಫಾತಿಮಾ ಹೇಳ್ತಾನ. ಏನಂತ ಹೇಳ್ತಾಳ್ರಿಪ್ಪ? ಜಗಲ ಮೇಲೆ ಜಡಿ ಕೂಸಿನ ಬಲಿ ಕೊಡು ಅಂತೇಳಿ ಮಾತು ಹೇಳಿದ್ರು. ಹೌದ್ರಿಪ್ಪ. ಹೌದಿಲ್ಲ. ಹೌದು. ಮುಂದೆ ಜಡಿ ಕೂಸಿಗೆ ಬಲಿ ಕೊಟ್ಟ. ಆ ಜಡಿ ಕೂಸಿನ ಹೆಸರೇನ, ಕೂಸು ಎಷ್ಟು ವರ್ಷದಿತ್ತು ಅಂತೇಳಿ ಮಾತು ಕೇಳಿದಾಗ ಕೂಸು ನಿಂಗಣ್ಣ ಅಂತೇಳಿ ಕೂಸಿನ ಹೆಸರತ್ತ. ಕೂಸು 3 ವರ್ಷದಿತ್ತ. ಹೌದು. ಹೌದಿಲ್ಲ. ಇದು ಅನ್ನ ಏನ್ ಹೇಳದ? ನನಗ ತಿಳಿದ ಮಟ್ಟಿಗೆ. ಹೌದ್ರಿಪ್ಪ. ಹೌದಿಲ್ಲ. ನಿನಗ ತಿಳಿದ ಮಟ್ಟಿಗೆ ಹೇಳ್ಬೇಕಾರೆ ಎನ್ನ ಕೂಸಿನ ಹೆಸರು ಕುಮಾರದ. ತಾಯಿ ಕುಮಾರತ್ತೆ ನೀ ಕರಿತಿದ್ವ ಹೆಸರೇ ಅದೇ ಇತ್ತು. ಕುಮಾರ್ ಅಂತ ಹೆಸರೇ ಅದೇ ಇತ್ತು. ಹೌದು. ಅವಾಗ 2 ವರ್ಷ ಕೂಸು, 2 ವರ್ಷದ ಕೂಸಿತ್ತು. ಕೂಸು 2 ವರ್ಷದ 3 ವರ್ಷದ ಕೂಸು ಅಲ್ಲ, 2 ವರ್ಷದ ಕೂಸು. 2 ವರ್ಷದ ಕೂಸಿತ್ತು. ಹೌದು. ಹೌದಿಲ್ಲ. ಹೌದ್ರಿಪ್ಪ. ನಿನ್ನ ಮಾತಿಗೆ ಪ್ರಶ್ನೆ ಇದು ಉತ್ತರ ಹಿಂಗದ್ರಿಪ್ಪ. ಅಣ್ಣ ಎಲ್ಲಿ ಕೇಳಲಿಲ್ಲ.
ಅನ್ನನು ಅಲ್ಲೇ ಕೇಳೋಣ. ಅಲ್ಲೇ ಕೇಳೇನ್ರಿಪ್ಪ. ನೀ ಅಲ್ಲೇ ಕೇಳ್ತಿ ಮೊದಲೇ ಗೊತ್ತಿತ್ತು ನನಗ. ಗೊತ್ತಿತ್ರಿಪ್ಪ. ಯಾಕಂದ್ರ ನೀವು ಎಲ್ಲಿ ಪೇಚ ಡಾವ್ ಹಾಕ್ತಾರ ನಾವು ಮೊದಲೇ ಬುತ್ತಿ ಕಟ್ಟಿಟ್ಟಿರ್ತೀವಿ. ಹೌದ್ರಿಪ್ಪ. ಹೌದಿಲ್ಲ? ಅನ್ನ ಕೇಳದ ಏನಂತ ಕೇಳಿದ್ರಿಪ್ಪ? ಯಾರು ಸೋಮರಾಗಿರ್ತಕ್ಕಂತ ಒಂದು ರಂಗನ ಮೇಲೆ ತಗೊಂಡು ಬಂದಂತ ಸಂದರ್ಭದೊಳಗ ಸೋಮರಾಗ ಕಂಟಕತ್ತು ಹತ್ತಿತ್ತು ಏನಂತೇಳಿ ಹೇಳುವಕ್ಕೆಲ್ಲಾರ ಹಿಂಡದೊಳಗ ಹಾಲು ಹಿಂಡುವಂತ ದನಗಳು ಬರೀ ರಕ್ತ ಹಿಂಡ್ಲಿಕ್ಕತ್ತಿದ್ದು. ಹೌದು. ಅವಾಗ ಏನು ಇಸ್ರಿ ಮಲಕವನ ಹಬ್ಬ ಹಾಕಿದ ಸೋಮರಾಯ. ಹೌದ್ರಿಪ್ಪ. ಇಸ್ರಿ ಮಲಕವನ ಹಬ್ಬ ಹಾಕುವಂತ ಸಂದರ್ಭದಾಗ ಏನಾತ್ರಿಪ್ಪ? ಅವನು ಕೂಡ ಇಸ್ರಿ ಮಲಕವಾಗ ಜಡಿ ಕೂಸಿಗೆ ಬಲಿ ಕೊಟ್ಟಾನ. ಹೌದು. ಆ ಜಡಿ ಕೂಸಿನ ಹೆಸರೇನ? ಆ ಯಾ ಹೆಣ್ಮಗಳನ್ನ ಮಗಳನ್ನ ತಗೊಂಬಂದ ಬಲಿ ಕೊಟ್ಟ. ಆ ಕೂಸಿನ ತಾಯಿ ಹೆಸರೇನ? ಕೂಸಿನ ಹೆಸರೇನ? ಮತ್ತ ಯಾವ ಸಮಾಜ ಯಾವ ಹೆಣ್ಮಗಳ ಮಗಳನ್ನ ತಗೊಂಡು ಬಂದು ಬಲಿ ಕೊಟ್ಟ? ಹೌದ್ರಿಪ್ಪ. ಅನ್ನ ಪ್ರಶ್ನೆ ಕೇಳ್ಯಾನ. ಹೌದ್ರಿ. ನಿನ್ನ ಮಾತಿಗನ್ನ ನೇರವಾಗಿ ಉತ್ತರ, ಸುತ್ತು ಬಳಸಿ ಅಲ್ಲ. ಸುತ್ತು ಬಳಸಿ ಮಾತಾಡುದು ಬೇಡ. ಸುತ್ತು ಬಳಸಿ ಮಾತಿಲ್ಲ, ನೇರವಾಗಿ ಮಾತಿನ ಪ್ರಶ್ನೆ ಕೂತ್ರ ಹೆಂಗದ? ಹೆಂಗದ್ರಿಪ್ಪ? ದಾಮಟ್ಟಿಗೆ ಹೆಣ್ಮಗಳ ಮಗಳ. ಹೌದಿಲ್ಲ? ಹೌದು. ಆ ಹೆಣ್ಮಗಳ ಜೋಗುಬಾಯಿ ಅನ್ನುವಂತ ಹೆಣ್ಮಗಳ ಮಗನ ಹೆಸರು ಏಕನಾಥ ಸಿದ್ಧ. ಏಕಸಿದ್ಧ. ಏಕಸಿದ್ಧ. ಏಕಸಿದ್ಧ ಕೂಸಿನ ಹೆಸರ ಜೋಗುಬಾಯಿ ಅನ್ನುವಂತ ಮಗ. ಆ ತಾಯಿ ಹೆಸರ ತಾಮಟ್ಟಿಗೆರೆ ಹೆಣ್ಮಗಳ ಮಗನ ತಗೊಂಡು ಬಂದು ಇಸರಿ ಮಲಕೋಗ ಜಡಿ ಕೂಸಿಗೆ ಬಲಿ ಕೊಟ್ಟಾನ. ಹಾಲು ಮತದ ಪ್ರಶ್ನೋತ್ತರ ಮಾಲೆ 25ನೇ ಪುಟ ಪೇಜ್ದಾಗ ನಿನ್ನ ಉತ್ತರದಾನ. ಹೌದು. ಇದಕ್ಕೆ ತಂಗಿ ಸುಳ್ಳು ಅಂತಂದ್ರೆ ಮುಂದಿನ ಸಂದಿಗೆ ಬುಕ್ಕ ಕಮಿಟರ್ ಕೈಯ ಕೊಟ್ಟ ಮಂಗಳಾರತಿ ಮಾಡ್ತೀನಿ. ಕೊಟ್ಟೆ ಮಂಗಳಾರತಿ ಮಾಡುದು. ಹೌದು. ಹೌದು. ಇದಕ್ಕೆ ಯಾಕಂದ್ರೆ ಅದಕ್ಕೆ ಹೇಳ್ರು ಏನಂತ? ಶಾಸ್ತ್ರ ಸರ್ನಾಡಗೋಷ್ಠಿ ಪುರಾಣ ಪುಂಡ್ರಗೋಷ್ಠಿ ಕಂಡಕ್ಟ್ ಹೇಳ್ರು ಮಿಂಡ್ರಿ ಮಕ್ಕಳ್ರಿ ಅಂದ್ರತ್ತ. ಕಂಡಕ್ಟ್ ಹೇಳ್ರು ಮಿಂಡ್ರಿ ಮಕ್ಕಳ್ರಿ ಅಂದ್ರಿ. ನಮಗ ಎಷ್ಟು ಗೊತ್ತಾಗಲ್ಲ ಅಷ್ಟೇ ಉತ್ತರ ಹೇಳ್ಬೇಕಾಗ್ಯದ. ನಮ್ಗೆ ಅಟ್ಟು ಕೇಳ್ತೇವ್ರ ಅಟ್ಟೆ ತೋರಿಸ್ಕೋಬೇಕ್ರಿಪ್ಪ. ನೀವು ಅದಕ್ಕೆ ಅನ್ನ ಒಪ್ಕೋತಾನ ಅನ್ನೋದು ಕೂನದ. ಮತ್ತೆ ನೀ ಅಲ್ಲ ಅಂದ್ರ ಅಲ್ಲ ಅಂದ್ರ ಮುಂದಿನ ಸಂದಿಗೆ ನೇರವಾಗಿ ಜೋಗುಬಾಯಿ ಮತ್ತು ಏಕಸಿದ್ಧ ತಾಮಟ್ಟಿಗೆರೆ ಹೆಣ್ಮಗಳ ಮಗನೇನೆ ಅನ್ನುವಂತ ಉತ್ತರ ಕೊಟ್ಟು ನಿನ್ನ ಪ್ರಶ್ನೆಗೆ ಮಂಗಳಾರತಿ ಮಾಡೋದಿದ್ರೆ. ಹೌದು. ಅದಕ್ಕ ಇನ್ನೊಂದು ಮಾತ ಅಲ್ಲೇ ಪ್ರಶ್ನೆ ಕೇಳೋದ ಅನ್ನಗ. ಏನ್ ಕೇಳೋದ್ರಿಪ್ಪ? ನೀ ಎಲ್ಲೆಲ್ಲ ಮಾತಾಡ್ತಿಲ್ಲ ಅನ್ನ ನನ್ನ ಅಲ್ಲೇ ಪ್ರಶ್ನೆ ಇದಾವ. ನಮ್ಮೂರ ಅಲ್ಲೇ ಅದಾವ್ರಿಪ್ಪ. ಅನ್ನ ಇನ್ನೊಂದು ಪ್ರಶ್ನೆ ಅಲ್ಲಿ ಮಾತಾಡಿ ನಾನು ಏನಂತೇಳಿ ಏನಂತ ಮಾತಾಡೇನ್ರಿಪ್ಪ? ನಡಹಟ್ಟಿ ನಾಗರಾಜಗೌಡಗ ಕಂಟಕತ್ತಿ ಅಮೋಘ ಸಿದ್ಧಗ ಹೆಣ್ಣು ಕೊಳ್ಳಾರ್ದಕ್ಕಾಗಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಹೆಣ್ಣು ಕೊಳ್ಳಾರ್ದ ಕಂಟಕತ್ತಿದಂತ ಸಂದರ್ಭದಾಗ ಬೀಬಿ ಫಾತಿಮಾನ ಹೋಗಿ ದೇವರು ಕೇಳಿದ್ರು. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಬೀಬಿ ಫಾತಿಮಾ ಅಂದ್ರೆ ಮುಸ್ಲಿಂ ಸಮಾಜದ ಹೆಣ್ಮಗಳಕ್ಕಿ. ಹೌದ್ರಿಪ್ಪ. ಹಿಂದೂ ಸಮಾಜದಕ್ಕೆಲ್ಲ ಮುಸ್ಲಿಂ ಸಮಾಜದ ಹೆಣ್ಮಗಳು. ಮುಸ್ಲಿಂ ಸಮಾಜದಾಗ್ರಿಪ್ಪ. ಈಗ ನಾವೆಲ್ಲ ನಮ್ಮ ಜಗನ್ಮಾತೆ ದೇವಿಗೆ ಕೌಲ ಕೊಡ್ತೇವ್ರಿಪ್ಪ. ಅಡಿಕೆಯಿಂದ ಹಚ್ಚಿ ಕೌಲು ಹಚ್ತೀವಿ. ಹೌದು. ಹೂವಿನ ಕೌಲು ಹಚ್ತೀವಿ. ಕಂಬಳಿ ಕರಿ ಮೇಲೆ ಕೌಲದಿಂದ ಹೇಳ್ತೀವಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಹಿಂಗ ಪತ್ರಿ ಮೇಲೆ ಹೇಳ್ತೀವಿ. ಹಿಂಗ ದೇವ್ರಿಗೆ ನಾವು ಪತ್ರಿ ಹಿಂಗ ಯಾಕೆ ಈ ರೀತಿಯಿಂದ ನಾವು ಕೌಲು ಕಟ್ಟಿ ದೇವ್ರ ಹೇಳ್ತಾರ್ರಿಪ್ಪ. ಆದ್ರೆ ಬೇರೆ ಪತ್ರಿ ಮೇಲೆ ದೇವ್ರ ಕೇಳಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಯಾವ ತತ್ವವನ್ನ ಅಳವಡಿಸಿಕೊಂಡ ಬೇಬಿ ಫಾತಿಮ ದೇವ್ ಹೇಳಾಕಿ. ಹೌದು. ಹೌದಿಲ್ಲ? ಹೌದು. ವಿಷಯ ಎಲ್ಲಿ ಕೇಳಿಲ್ಲಣ್ಣ. ನೀವು ಉತ್ತರ ಏನು ಮಾತಾಡೋಣ. ಹೌದಿಲ್ಲ? ಹೌದು. ಯಾವತ್ತ ಇಸ್ಲಾಂ ಧರ್ಮದ ಯಾವ ತತ್ವವನ್ನು ಅಳವಡಿಸಿಕೊಂಡು ಆಕೆ ಬೀಬಿ ಫಾತಿಮಾ ನಡಹಟ್ಟಿ ನಾಗರಾಜಗೌಡಗೆ ದೇವ್ರು ಹೇಳಿದಳ. ಹೆಣ್ಮಕ್ಕಳ ಬುರ್ಕ ಹಾಕೋತಾರ ಅವರು. ಏನು ಬುರ್ಕ ಹಾಕೊಂಡು ಹೇಳಾಳ, ಏನ ತಗದ್ ಹೇಳಾಳ. ನೀವ್ ಯಾವ ತತ್ವದ ಮೇಲೆ ಹೇಳ್ತಿ ಹೇಳಣ್ಣ. ಹೌದಿಲ್ಲ? ಹೌದು. ಅದಕ್ಕ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗೋದು ಬ್ಯಾಡ್ರಿಪ್ಪ. ಇನ್ನೊಂದು ಮಾತು ಹೇಳಿದ ಅನ್ನ. ಏನ್ ಹೇಳಿದ್ರಿಪ್ಪ ಅನ್ನ? ಇಸ್ರೋ ಮೂಲಕವ ನಮ್ಮ ಹಾಲು ಮತ್ತು ಧರ್ಮದೊಳಗ ನಮ್ಮ ಸಂತತಿ ಒಳಗ ಅಟ್ಟೆ ಇಸ್ರಿ ಮಲಕವದಾಳ. ಹೌದು. ಹೌದಿಲ್ಲ? ಹೌದು. ನಮ್ಮ ಅಮಾವಾಸ್ಯತನ ಮೊಟ್ಟ ಮೊನ್ನೆ ಒಳಗ ಇಸ್ರಿ ಮಲಕ ಇಲ್ಲ ಅನ್ನ ಹೇಳ್ತಾನೆ. ನೀನ ಗ್ಯಾಡ್ಡಿ ಹೊಡಿತೀನಿ ಗ್ಯಾಡ್ಡಿಗೆ. ಹೌದು. ಹೌದು. ಇಸ್ರಿ ಮಲಕ ನಮ್ಮ ಮೊಟ್ಟ ಮೊನ್ನೆ ಎಲ್ಲ ನೋಡು. ನಡಹಟ್ಟಿ ನಾಗರಾಜಗೌಡನ ಮನೆ ದೇವತೆ ಯಾರು? ಈಸೂರ ಮಾಣಿಕ್ಯಮ್ಮ. ಹೌದು. ಆ ಈಸೂರ ಮಾಣಿಕ್ಯ ಮಗನ ಇಸ್ರಿ ಮಲಕ ಅಂತೇಳಿ ಕರೀತಾರ. ಹೌದ್ರಿಪ್ಪ. ಈ ಸದ್ಯ ಮಾಯವಾದ ಮಕನಾಪುರದೊಳಗ ಆಕಿ ಇದು ಶಾಜದ ನೀವು ಮಾಡ್ತೀರಿ ನಿಮ್ಮ ಮಟ್ಟ ಮನೆಯೊಳಗ. ಹೌದು. ಸುಮ್ಮನೆ ಮಾತಾಡಬೇಡಣ್ಣ. ಇಲ್ಲಪ್ಪ ಅಂದ್ರೆ ನಿನಗೆ ಏನು ಕೊಡ್ತಿಲ್ಲ, ನಿನಗ ಹೂ ಅಣಿಸ ಮಂಗಳಾರತಿ ಮಾಡ್ತೇನೆ ಇವತ್ತು. ಹೌದು. ಹೌದಿಲ್ಲ? ಹೌದು. ನಡಹಟ್ಟಿ ನಾಗರಾಜಗೌಡನ ಮನೆಯ ದೇವತೆ ಈಸೂರ ಮಾಣಿಕ್ಯಮ್ಮ, ಆಕಿಗೆ ಇಸ್ರಿ ಮಲಕ ಒಂದಾರ. ಹೌದ್ರಿಪ್ಪ. ಹೌದಿಲ್ಲ? ಹೌದು.
ಮಾತ ಘಾತ್ ಆಗಿರಬಾರ್ದನ್ನ. ಘಾತ್ ಆಗಿರ್ಬಾರ್ದ್ರಿಪ್ಪ. ನೀ ಬಹಳ ಸುತ್ತ ವರ್ಷ ಕ್ವಾಡ್ಗದ ಬಗ್ಗೆ ಹಾ. ಮನುಷ್ಯ ಗರ್ವಿಲ್ಲ, ಮಾನವ ಗರ್ವಿಲ್ಲ, ಹಾ. ಪ್ರಾಣಿ ಪಕ್ಷಿ ಗರ್ವ ಐತಿ. ಇದನ್ನೆಲ್ಲ ಕತ್ತಿ ಹೇಳ್ಕೊತ ಹೋದ್ರ ಟೈಮ್ ಬಾಳ ಆಗ್ತದ. ಬಾಳ ಆಗ್ತದ್ರಿಪ್ಪ. ನೇರವಾಗಿ ಎಟ್ಟು ಕಡಿತದಲ್ಲ ಅಟ್ಟೆ ತೋರಿಸ್ಕೊಂಡು ಹಾ. ನಮ್ಮ ಪಾಳೆ ಕುರಾನುಡನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತ. ಅಲ್ಲೇ ಒಂದು ಪ್ರಶ್ನೆ ಕೇಳಿನ ಏನಂತೇಳಿ, ಹಾ. ಇಸ್ಲಾಂ ಧರ್ಮದ ಯಾವ ತತ್ವವನ್ನು ಅಳವಡಿಸಿಕೊಂಡು ಹಾ. ಬಿಬಿ ಫಾತಿಮಾ ನಡಹಟ್ಟಿ ನಾಗರ ಗೌಡಗ ದೇವ್ರ ಕೇಳಿ ದೇವರ ಹೇಳಿದ್ರು. ಹೇಳಿದ್ರು. ಹೌದಿಲ್ಲ? ಹೌದು. ನೀವು ಎಲ್ಲಿ ಮತ್ತೆ ನೀನು ಅಲ್ಲೇ ಕೆದರು, ನಾನು ಅಲ್ಲೇ ಕೆದರ್ತೀನಿ ಹಾ. ಅನ್ನುವಂತ ಮಾತನ್ನ ಹೇಳಿ ನೀ ಇಬ್ರು ಅಣ್ಣ ತಂಗಿ ಅಲ್ಲಿ ಕೆದರ್ಕೋತ ಕುಂದ್ರಿ, ನಾವು ದಿಮ್ ತೊಂದು ಮನಿಗೆ ಹೋಗ್ಬಿಡ್ತೀವಿ. ರೊಕ್ಕ ಇಸ್ಕೊಂಡು. ಇಲ್ಲ, ವಿಷಯ ಬಹಳ ಗುಮ್ ಹೊಂಟವ. ಹೌದು. ಹೌದಿಲ್ಲ? ಹಾ. ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೌದು. ಅದಕ್ಕಾಗಿ ಬೇರ್ಲಿಂಗೇಶ್ವರ ಡೊಳಿಮೆ ಕಲಾಗಾಯನ ಸಂಘ ಹೌದು. ಹುಕ್ಕೇರಿ ನನ್ನ ಪ್ರೀತಿಯ ಅಣ್ಣನ ಬಳಗದವರು, ಅವರು ಬಂದಾರ್ರಿಪ್ಪ. ಅಣ್ಣನ ಬಳಗದವರು ಬಂದಾರ. ಶಂಕರ್ ಅಣ್ಣ ಒಳಗಿರ್ತಕ್ಕಂಥವ್ರು. ಹಾ. ನಮ್ಮ ಶಾಲಿ ಕಲಿಲಾರದ ಮನುಷ್ಯ ಇದ್ರು ಕೂಡ ಹಾ. ನಾವು BA ಕಲ್ತರು ಅವನ ಮುಂದೆ ಜೀರೋ. ಜೀರೋನೇರಿಪ್ಪ. ಸುಳ್ಳಲ್ಲಿದೆ ಮಾತ. ಹಾ. ಯಾಕಪ್ಪ ಅಂದ್ರೆ ಅಟ್ಟ ಅನುಭವಸ್ಥ ಕಲಾವಿದ, ಹೌದು. ಒಳ್ಳೆಯ ಕಲಾವಿದ. ಹಾ. ಅಂತ ಅಣ್ಣ ನಮಗ್ ಬಂದ ಬಹಳ ಅಭಿಮಾನದಿಂದ 101 ರೂಪಾಯಿ ಕಲಾಕನ ಕೊಟ್ಟಾರ. ಹಾ. ಅಂತ ಅಣ್ಣಂದಿರ ಪ್ರೀತಿ ವಿಶ್ವಾಸ ಬಂದಲ್ಲ ಮುಗಳಾಳ ತಂಗಿಗೆ ಇರ್ಲಿ ತಕೊಂಡು ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣಕಾಣಿಕೆನ ಭಕ್ತಿ ಕಾಣಿಕೆಯನ್ನು ಭಕ್ತಿಪೂರ್ವಕ ಸ್ವೀಕಾರ ಮಾಡಿ ಹೌದು. ಮುಂದ ಇದೇ ನನ್ನ ಪ್ರೀತಿ ಅಣ್ಣನ ಬಳಗರು ಸಾಹಿತ್ಯದ ಸರದಾರ, ಜಾನಪದ ಸಾಹಿತ್ಯ. ಯಾರಿಪ್ಪ? ಅಣ್ಣನ ಹೆಸರು ನೆನಪಿಲ್ರಿ ಏನ್ರಿ? ಹಾ, ಮಾಳು ಬಾಳು ಅನ್ರಿ, ಬಾಳುನ್ನ ಗಿವಾರಿ. ಬಹಳ ಒಳ್ಳೆಯ ಸಾಹಿತ್ಯಗಾರ. ಹೌದ್ರಿ. ಅವರು ಕೂಡ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘವನ್ನ ಕಟ್ಟಿ ಹೆಚ್ಚು ಸ್ವಲ್ಪ ಜಾನಪದಕ್ಕ ಪ್ರಾಮುಖ್ಯತೆ ಕೊಟ್ಟಾರ. ಜಾನಪದಕ್ಕೆ ಅಡಿಗೆ ತೆಗೀರಿ ಈಗ. ಅಡಪ್ಟಗಾರ, ಹಾ. ಅಡಿಕೆ ಅಲ್ಲ. ಹೌದಿಲ್ಲ? ಇರ್ಲಿ. ಇದಾನ್ ಇಂಗ್ಲಿಷ್ ಇಂಗ್ಲಿಷ್ ಗಿಡಿ ಮಂಗ್ಯಾ ಜಂಪಿಂಗ್ ಹಿಂಗಾರಿ ನಮ್ದು. ಅದಕ್ಕಾಗಿ ಬಹಳ ಜಾನಪದ ಉತ್ತಮವಾದ ಸಾಹಿತ್ಯ ಮಾಡ್ತಕ್ಕಂಥ ನಮ್ಮ ಬಾಳುವನ್ನಗಳ ಹೌದು. ನಮ್ಮ ಅಕ್ಕ ಊರಿಗೆ ಬಂದ ತಿಳ್ಕೊಂಡು ಬಹಳ ಅಭಿಮಾನ ಪ್ರೀತಿಯಿಂದ ಎರಡು ಪುಷ್ಪದ ಮಾಲೆ 101 ರೂಪಾಯಿ ಕಲಾಕನಿ ಕೊಟ್ಟಾರ. ಹೌದು. ಅಂತ ಕಲಾವಿದರ ಬೆಂಬಲ ಮುಗಳಾಳ ತಂಗಿಗೆ ಇರ್ಲಿ ತಕೊಂಡು ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣಕಾಣಿಕೆನ ಭಕ್ತಿ ಕಾಣಿಕೆನ ಭಕ್ತಿಪೂರ್ವಕ ಸ್ವೀಕಾರ ಮಾಡಿ 4 ನುಡಿ ಚಾಲ ಹಾಡಿ ಆಚೆ ಕಡೆ ಅನ್ನಗ ಪಾಳೆ ಕೊಡೋನು ಕೊಡೋಣ್ರಿಪ್ಪ. ಮುಂದೆ ಏನು ಮಾತಾಡ್ತಾನ ಎಲ್ಲಿ ಕೆದರ್ತಾರ ಕೆದರ್ಲಿ ಮಣ್ಣು ಮಾತು ಮಾತಾಡೋಣ. ಹೌದು.